ಹಾಯ್ ಸ್ನೇಹಿತರೆ, ಹನುಮ ಜಯಂತಿ ಹಬ್ಬದ ದಿವಸ ಈ ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಅದೃಷ್ಟ ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಚೈತ್ರ ಮಾಸದ ಅನೇಕ ಹಬ್ಬಗಳು ಬರುತ್ತೆ. ಈಗಷ್ಟೇ ರಾಮನವಮಿ ಕೂಡ ಮುಗಿದಿದೆ ಸ್ನೇಹಿತರೆ. ಸದ್ಯದಲ್ಲಿ ಹನುಮ ಜಯಂತಿ ಸಹ ಬರ್ತಾ ಇದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ದಿನ ಕೆಲವು ವಸ್ತುಗಳನ್ನು ನೀವು ಖರೀದಿ ಮಾಡೋದ್ರಿಂದ, ಮನೆಗೆ ತರೋದ್ರಿಂದ ಅದರಿಂದ ಅದೃಷ್ಟ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಆ ವಸ್ತುಗಳು ಯಾವುವು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಮೇಲಿನ ವಸ್ತುಗಳು ನೀವು ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು, ಅವು ಮನೆಯಿಂದ ಸಮಸ್ಯೆಗಳನ್ನು ತೆಗೆದುಹಾಕತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇವು ಮನೆಯಲ್ಲಿದ್ದರೆ ಮನೆಯಲ್ಲಿ ಶಾಂತಿಯ ವಾತಾವರಣ ಕೂಡ ಸೃಷ್ಟಿ ಮಾಡತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸಕ್ಕೆ ಹೆಚ್ಚಿನ ಮಹತ್ವವಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಹಿಂದೂ ಹಬ್ಬಗಳು ಒಂದಕ್ಕೊಂದು ಕೂಡ ಸಂಬಂಧ ಹೊಂದಿವೆ ಅಂತ ಹೇಳ್ಬೋದು. ಕೆಲವು ಹಬ್ಬಗಳು ಪ್ರತಿ ವರ್ಷ ಕೆಲವೇ ದಿನಗಳಲ್ಲಿ ಅಂತರ ಬರುತ್ತದೆ ಸ್ನೇಹಿತರೆ. ಉದಾಹರಣೆಗೆ ದಸರಾ ಆದ ನಂತರ 15-20 ದಿನಗಳ ನಂತರ ದೀಪಾವಳಿ ಬರುತ್ತೆ. ಅಲ್ಲದೆ ಶ್ರೀರಾಮನವಮಿಯಾದ ಒಂದು ವಾರದಲ್ಲಿ ಹನುಮ ಜಯಂತಿ ಕೂಡ ಇದೆ ಸ್ನೇಹಿತರೆ. ಈ ಮಾಸದಲ್ಲಿ ಚೈತ್ರ ನವರಾತ್ರಿ ಮತ್ತು ರಾಮನವಮಿ ಮತ್ತು ಹನುಮ ಜಯಂತಿ ಹಬ್ಬಗಳೆಲ್ಲವೂ ಚೈತ್ರ ಮಾಸದಲ್ಲಿ ಬರುತ್ತೆ ಸ್ನೇಹಿತರೆ. ಈ ವರ್ಷ ಹನುಮ ಜಯಂತಿ ಬಂದುಬಿಟ್ಟು ಏಪ್ರಿಲ್ 23ರಂದು ಚೈತ್ರ ಪೌರ್ಣಮಿಯೆಂದು ಆಚರಿಸ್ತಾರೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಹನುಮಂತನ ಬಾಲರೂಪವನ್ನು ನೀವು ಪೂಜಿಸಬೇಕಾಗತ್ತೆ ಸ್ನೇಹಿತರೆ. ಈ ದಿನ ಆಂಜನೇಯ ಸ್ವಾಮಿಯ ಬಾಲರೂಪವನ್ನು ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಇರುತ್ತೆ ಅವೆಲ್ಲ ಕೂಡ ದೂರವಾಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ದಿರ ಆ ದಿನ ಬಂದುಬಿಟ್ಟು ಆಂಜನೇಯನಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗೆಯೇ ಪೂಜೆಯ ಜೊತೆಗೆ ಹನುಮಾನ್ ದೇವರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಅಂತೂ ಅದೃಷ್ಟ ಮತ್ತು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗತ್ತೆ ಮತ್ತು ಅನೇಕ ಪ್ರಯೋಜನಗಳನ್ನು ನೀಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಹನುಮ ಜಯಂತಿದಂದು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಅದರಿಂದ ಏನೆಲ್ಲ ಲಾಭಗಳು ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೆಯದಾಗಿ ಕುಂಕುಮ ಸ್ನೇಹಿತರೆ. ಹನುಮಂತನಿಗೆ ಕುಂಕುಮ ಎಂದರೆ ಬಹಳ ಇಷ್ಟ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ದೇವಾಲಯಗಳಲ್ಲಿ ಹನುಮಂತನಿಗೆ ಕುಂಕುಮವನ್ನು ಹಚ್ತಾರೆ ಸ್ನೇಹಿತರೆ. ನೀವು ಹನುಮ ಜಯಂತಿ ದಿನದಂದು ಮನೆಗೆ ಕುಂಕುಮವನ್ನು ತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಪುರಾಣಗಳ ಪ್ರಕಾರ ನೋಡ್ಕೊಳ್ಳೋದಾದರೆ ಹನುಮ ಜಯಂತಿಯ ದಿನದಂದು ಸಿಂಧೂರವನ್ನು ಮನೆಗೆ ತರೋದು ಅದೃಷ್ಟ ತರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಲ್ಲದೆ ಪೂಜೆ ಮಾಡುವಾಗ ಕುಂಕುಮವನ್ನು ಅರ್ಪಿಸುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಇನ್ನು ಎರಡನೆಯದಾಗಿ ಗದೆ ಸ್ನೇಹಿತರೆ. ಎಲ್ಲರೂ ಗಮನಿಸಬಹುದು ಸ್ನೇಹಿತರೆ, ಹನುಮಂತನ ತನ್ನ ಕೈಯಲ್ಲಿ ಗದೆಯನ್ನು ಇಟ್ಕೊಂಡಿರ್ತಾನೆ. ಆ ಗದೆಗೆ ದೊಡ್ಡ ಮಹತ್ವವಿದೆ ಅಂತ ಹೇಳ್ಬೋದು. ಇದನ್ನು ಹನುಮನ ಆಯುಧ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಇದು ಋಣಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಕೂಡ ಸ್ನೇಹಿತರೆ. ಹಾಗಾಗಿ ಹನುಮ ಜಯಂತಿ ದಿನದಂದು ಮನೆಗೆ ಗದೆ ತರಬೇಕು ಸ್ನೇಹಿತರೆ. ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅಥವಾ ಏನಾದರೂ ಭಯ ಕಾಡುತ್ತಿದ್ದರೆ ಇದು ಕೂಡ ಪರಿಹಾರ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಗದೆಯನ್ನು ಪೂಜೆ ನಡೆಯುವ ಕೋಣೆಯಲ್ಲಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಕೋತಿಯ ಒಂದು ಸಣ್ಣದಾಗಿರೋ ಮೂರ್ತಿ ತರಬೇಕು ಸ್ನೇಹಿತರೆ. ಪುರಾಣಗಳು ಹನುಮಂತನನ್ನು ಕೋತಿಯ ರೂಪದಲ್ಲಿ ವರ್ಣಿಸ್ತವೆ. ಈ ರೂಪವನ್ನು ಅದೃಷ್ಟದ ಸಂಕೇತವೆಂದು ಹೇಳ್ತೀವಿ ಸ್ನೇಹಿತರೆ. ಆದ್ದರಿಂದ ಹನುಮ ಜಯಂತಿ ದಿನದಂದು ಭಗವಂತನ ಪ್ರತಿಬಿಂಬವಾಗಿರುವ ಕೋತಿಯ ಫೋಟೋ ಅಥವಾ ಕೋತಿಯ ಪ್ರತಿಮೆಯನ್ನು ನೀವು ಮನೆಗೆ ತಗೊಂಬರಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಕೊಡಲಿ ಸ್ನೇಹಿತರೆ. ಹನುಮ ಜಯಂತಿ ದಿನದಂದು ಈ ಎಲ್ಲ ವಸ್ತುಗಳ ಜೊತೆಗೆ ಕೊಡಲಿಯನ್ನು ಸಹ ತರಬೇಕು ಸ್ನೇಹಿತರೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅದನ್ನು ಹೋಗಲಾಡಿಸಲು ಈ ಕೊಡಲಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಜ್ಯೋತಿಷ್ಯ ದೋಷವಿದ್ದರೂ ಕೂಡ ಹನುಮ ಜಯಂತಿ ದಿನದಂದು ಕೊಡಲಿಯನ್ನು ಮನೆಗೆ ತಂದರೆ ನಿವಾರಣೆ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತಾಮ್ರದಿಂದ ಮಾಡಿದ ಚಿಕ್ಕ ಕೊಡಲಿಯನ್ನು ತಪ್ಪದೆ ನೀವು ಹನುಮ ಜಯಂತಿ ದಿನದಂದು ಮನೆಗೆ ತರಬೇಕಾಗತ್ತೆ ಸ್ನೇಹಿತರೆ. ಈ ಎಲ್ಲ ಮೇಲಿನ ವಸ್ತುಗಳನ್ನು ನೀವು ಮನೆಗೆ ತರೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿಯನ್ನು ತರುತ್ತೆ. ಹಾಗೆಯೇ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕತ್ತೆ. ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ love you and bye.